ಶ್ರೀ ವನದುರ್ಗಾಯೇ ನಮಃ. ಈ ಮಂತ್ರವನ್ನು ನಾನು ಬೆಳಗಿನ ಜಾವ 3:30ಗೆ ಎದ್ದು 108 ಬಾರಿ ಹೇಳ್ತೇನೆ. ಹಾಗೆ ನನ್ನ ದೇವಸ್ಥಾನಕ್ಕೆ ಹೋಗಿ ಬೆಳಗಿನ ಸಮಯದಲ್ಲಿ ಅಲ್ಲೂ ನಾನು 108 ಬಾರಿ ಹೇಳ್ತೇನೆ. ನನಗೆ ಇದರಲ್ಲಿ ಸಿಗುವ ನೆಮ್ಮದಿ ಅಷ್ಟಿಷ್ಟಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಮಿತಾ ಹೆಗಡೆ. ಈಗ ನಾನು ಬಂಧುಗಳೇ ನನ್ನ ಹಾಗೂ ವನದುರ್ಗಾದೇವಿಯ ಮಿಲನದ ಬಗ್ಗೆ ಹಾಗೆ ನನ್ನ ದೇವಸ್ಥಾನ ಯಾವ ಥರ ನಿರ್ಮಾಣವಾಯಿತು ಅಂತ ಹೇಳಲು ಬಂದಿದ್ದೀನಿ. 2022 ಪುನರ್ಜನ್ಮ ಆದ ಮೇಲೆ ನಾನು ಬೆಂಗಳೂರಿಗೆ ಹೋದೆ. ಬೆಂಗಳೂರಲ್ಲಿ ಯಾವುದೋ ಒಂದು ಅಜ್ಞಾತ ಶಕ್ತಿ ನನ್ನ ಹಿಂದೆ ದೇವಸ್ಥಾನದಿಂದ ದೇವಸ್ಥಾನಕ್ಕೆ ನನ್ನನ್ನು ಕರೆದುಕೊಂಡು ಹೋಗುತ್ತಿತ್ತು. ಯಾರೋ ಕಾಣದ ಶಕ್ತಿ ನಮ್ಮನ್ನು ಮುನ್ನಡೆಸುತ್ತಿದೆ ಎಂದು ನಿಮಗೆ ಎಂದಾದರೂ ಅನಿಸಿದೆಯಾ? ಅದೇ ನನ್ನ ಜೀವನದಲ್ಲಿ ಸಂಭವಿಸಿತು. ಇದು ಕೇವಲ ಒಂದು ಅನುಭವವಲ್ಲ, ನನ್ನ ಜೀವನವನ್ನು ಬದಲಿಸಿದ ದೈವಿಕ ಪ್ರಯಾಣ. ನನಗೆ ಅನಿಸುತ್ತಿತ್ತು, ನನ್ನ ಕನಸಿನಲ್ಲಿ ಬರುವ ಆ ದೇವತೆಯೇ ನನ್ನನ್ನು ಹಿಂಬಾಲಿಸುತ್ತಿದ್ದಾರೆಯೇ? ಯಾಕೆ ನಾನು ಒಂದೇ ಕಡೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ? ಬೆಂಗಳೂರಿನಲ್ಲಿ ನಾನು ತುಂಬ ಮನೆಗಳನ್ನು ಚೇಂಜ್ ಮಾಡ್ತಾ ಇದ್ದೆ. ಎಲ್ಲೂ ನನಗೆ ಒಂದೇ ಕಡೆ ಶಾಂತವಾಗಿ ಕೂತ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಯಾವಾಗಲೂ ನಾನು ಸಂಚಾರಿಯಾಗಿರ್ತಾ ಇದ್ದೆ. 2022 2023 ಇದೇ ಥರ ಆಗ್ತಾಯಿತ್ತು. ಕೊನೆಗೆ ನಾನು ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕಲ್ವಾ? ಯಾಕೆ ಈ ಥರ ಆಗ್ತಾ ಇದೆ? ಆ ಕನಸಿನ ದೇವತೆಯೇ ನನ್ನನ್ನು ಹಿಂಬಾಲಿಸುತ್ತಿದ್ದಾರೆ ಎಂದು ಪರಿಹಾರವನ್ನು ಕಂಡುಕೊಳ್ಳೋಣ ಎಂದು ನಾನು ನೇರವಾಗಿ ಉಡುಪಿಗೆ ಬಂದೆ. ಉಡುಪಿಯಲ್ಲಿ ನಾನು 2 ದೇವಸ್ಥಾನಗಳಿಗೆ ಹೋಗಿ ಈ ವಿಷಯವನ್ನು ತಿಳಿಸಿ ಪ್ರಶ್ನೆ ಚಿಂತನೆಯನ್ನು ಮಾಡಿದೆ. ಆಗ ಅವರು ನನಗೆ ಹೇಳಿದರು, ಇಲ್ಲ, ನಿಮ್ಮ ಮನೆಯ ಭೂಮಿಯ ಜಾಗದಲ್ಲಿ ಒಂದು ದೇವತೆ ಇದ್ದಾಳೆ, ಆ ದೇವತೆಗೆ ನೆಲೆ ಆಗಬೇಕು. ಅವಳು ಇವಾಗ ನಿಮ್ಮ ಜೊತೆಗೆ ಸಂಚಾರಿಯಾಗಿದ್ದಾಳೆ. ಆ ದೇವತೆಗೆ ನೆಲೆ ಕೊಟ್ಟರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಾಳೆ ಅಂತ ಅವರು ಹೇಳಿದರು. ಅವರು ಹೇಳಿದರ ಪ್ರಕಾರವೇ ಅಷ್ಟೇ ಅಲ್ಲ, ಆ ದೇವತೆ ನಿಮ್ಮ ಇಷ್ಟ ದೇವತೆಯಾದ ಕಟೀಲು ದುರ್ಗಾ ಪರಮೇಶ್ವರನೂ ಕರ್ಕೊಂಡು ಬಂದಿದ್ದಾಳೆ. ಅವಳ ಬಳಿನೂ ಹೇಳಿಸ್ತಾ ಇದ್ದಾರೆ ಅವರಿಗೆ ನೆಲೆ ಕೊಡಬೇಕು ಅಂತ. ನೀವು ಅದಕ್ಕಾಗಿ ಏನಾದರೂ ಒಂದು ಮಾರ್ಗವನ್ನು ಕಂಡುಕೊಳ್ಳಿ ಅಂತ ಅಲ್ಲಿ ಹೇಳಿದರು. ಅವರು ಆ ಥರ ಹೇಳಿದ ಮೇಲೆ ನಾನು ಕುಟುಂಬಿಕರನ್ನು ಆದಷ್ಟು ಜನಗಳನ್ನು ಒಟ್ಟುಗೂಡಿಸಿ ಗಿರೀಶ್ ಕುದವಾಳ್ ಎನ್ನುವ ಒಬ್ಬರು ಅಷ್ಟಮಂಗಲ ಪ್ರಶ್ನೆ ಇಡುವ ವ್ಯಕ್ತಿಯನ್ನು ಕರೆಸಿಕೊಂಡು ನಾವು ಅಷ್ಟಮಂಗಲ ಪ್ರಶ್ನೆಯನ್ನು ಇಡಿಸಿ ಅದಕ್ಕೆ ಬೇಕಾದ ಪರಿಹಾರವನ್ನು ಮಾಡಿಕೊಂಡ್ವಿ. ಕಾಡಲ್ಲಿ ಎಲ್ಲಿ ದೇವತೆ ಇತ್ತು, ನಮ್ಮ ಪೂರ್ವಜರು ಎಲ್ಲಿ ಬಂದು ಅದನ್ನು ಆರಾಧಿಸ್ತಿದ್ರು. ನಮ್ಮ ಪೆಜ್ಜಿಯ ಒಬ್ಬರು ಇದ್ದರು, ಅವರು ಕಷ್ಟ ಬಂದಾಗೆಲ್ಲ ಕಾಡಲ್ಲಿ ಹೋಗಿ ಆ ಕಲ್ಲಿನ ಮುಂದೆ ನಿಂತು ಅವರು ಪ್ರಾರ್ಥನೆ ಮಾಡ್ತಾಯಿದ್ರಂತೆ. ಸೊ ಆ ಪ್ರಾರ್ಥನೆ ಮಾಡ್ತಾಯಿದ್ದ ಜಾಗಕ್ಕೆ ನಮ್ಮನ್ನು ಕರ್ಕೊಂಡೋಗಿ ಆಲ್ಮೋಸ್ಟ್ 2.5 3 ಫೀಟ್ ಇತ್ತು. ಅದು ಸ್ವಲ್ಪ ಈ ಥರ ಕ್ರ್ಯಾಕ್ ಬಂದು ಬ್ರೇಕ್ ಆಗಿತ್ತು. ಅದನ್ನು ನಮಗೆ ಅವರು ತೋರಿಸ್ಕೊಟ್ರು. ಮತ್ತು ಅದಕ್ಕೆ ಬೇಕಾದ ಪರಿಹಾರಗಳನ್ನೆಲ್ಲ ಮಾಡಿ ನಾವು 15-20 ದಿವಸ ತಾಗಿದೆ ನಮಗೆ ಪರಿಹಾರ ಮಾಡಿ. ಆಮೇಲೆ ನಾವು ಭೂಮಿ ಪೂಜೆಯನ್ನು ಮಾಡಿದ್ವಿ. 2024 ಏಪ್ರಿಲ್ 21 22ರಂದು ದೇವಿಯ ಪುನರ್ ಪ್ರತಿಷ್ಠಾಪನೆ ಆಯಿತು. ಅದಕ್ಕೆ ನಮ್ಮ ಈಗಿನ ಪರ್ಯಾಯದ ಶ್ರೀ ವೇದವರ್ಧನ ತೀರ್ಥ ಸ್ವಾಮಿಗಳು ಅವರ ಹಸ್ತದಿಂದ ಅದನ್ನು ಪುನರ್ ಪ್ರತಿಷ್ಠಾಪನೆಗೆ ಚಾಲನೆಯನ್ನು ಕೊಟ್ಟರು. ತುಂಬ 2,000 ಜನಗಳು ಬಂದಿದ್ದರು. ತುಂಬ ಚೆನ್ನಾಗಿ ಪ್ರತಿಷ್ಠಾಪನೆ ಆಯಿತು. ದೇವಿ ನಮ್ಮ ಜಾಗದಲ್ಲಿ ನೆಲೆಯಾದರು. ಆ ಟೈಮಲ್ಲಿ ನಾನು ಎಷ್ಟು ಭಾವುಕಳಾಗಿದ್ದೆ. ಇಷ್ಟಪಟ್ಟು ಕಷ್ಟಪಟ್ಟು ನನ್ನ ತಾಯಿಯನ್ನು ನಮ್ಮ ಭೂಮಿಯಲ್ಲಿ ನೆಲೆ ಮಾಡಿಕೊಂಡ್ವಿ. ಈ ಭೂಮಿಯ ಒಡತಿ ಅವರೇ. ಹಾಗಾಗಿ ಅವರು ನನ್ನನ್ನು ಮೊದಲು ಸರಿ ಮಾಡಿಸಿ ನನ್ನ ಕಷ್ಟವನ್ನು ದೂರ ಮಾಡಿ ನಾನು ಈ ಊರಲ್ಲೂ ಮನೆ ಕಟ್ಟಿಸಿಕೊಂಡು ಆಮೇಲೆ ಅವರಿಗೆ ನೆಲೆ ಆಗಬೇಕಿತ್ತೇನೋ. ಹಾಗಾಗಿ ಅವರು ಆ ಥರ ಮಾಡಿದ್ರೇನೋ ಎಂದು ಹಲವೊಂದು ಸಲ ನಾನು ಸುಮ್ಮನೆ ಕೂತು ಯೋಚನೆ ಮಾಡಿದಾಗ ನನಗೆ ಅದು ಭಾಸವಾಗುತ್ತೆ. ವನದುರ್ಗಾದೇವಿ ಇದ್ದ ಭೂಮಿ 1 ಎಕರೆಯಲ್ಲಿ ಪಸರಿಸಿತ್ತು. ಆದರೆ ಅದು ಡಿಕ್ಲರೇಷನಲ್ಲಿ ಬೇರೆಯವರಿಗೆ ಹೋಗಿತ್ತು. ಅದರ ಅರ್ಧ ಜಾಗ, ಆ ಅರ್ಧ ಜಾಗ ಡಿಕ್ಲರೇಷನ್ಗೆ ಹೋದವರು ಇನ್ನೊಬ್ಬರಿಗೆ ಯಾರಿಗೋ ಮಾರಿದರು ಬಿಲ್ಡರಿಗೆ. ಆ ಬಿಲ್ಡರಿಗೆ ಏನೋ ತೊಂದರೆಗಳು ಆಗಿತ್ತಂತೆ.
ಆ ಜಾಗ ತಗೊಂಡ್ಮೇಲೆ ಆಗ ಅವಳಿಗೆ ಕೋಪ ಬಂದಿತ್ತು. ಯಾಕೆ ಅಂದರೆ ಆ ಜಾಗನ ಅವರು ಬ್ರೇಕ್ ಮಾಡಿದರು, ಒಂದೇ ಲೆವೆಲಿದ್ದ ಜಾಗನ ಬ್ರೇಕ್ ಮಾಡಿದರು. ಆಗ ಅವಳಿಗೆ ಮೋಸ್ಟ್ಲಿ ಕೋಪ ಬಂದಿರಬೇಕು, ಆ ನಂತರ ಅವಳು ಸಂಚಾರಿ ಆಗಿರಬೇಕು ಅಂತ ನಮಗೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಗೊತ್ತಾಯಿತು. ಅವರಿಗೂ ತೊಂದರೆ ಆದಾಗ ಅವರು ಪ್ರಶ್ನೆ ಚಿಂತನೆಯನ್ನು ಮಾಡಿದ್ದಾರೆ ನನಗಿಂತಲೂ ಮೊದಲು. ಅವರಿಗೂ ಗೊತ್ತಾಗಿದೆ ಈ ಜಾಗದಲ್ಲಿ ಒಂದು ದೇವಿ ಇದ್ದಾರೆ ಅಂತ. ಆದರೆ ಅವರು ಅರ್ಧಕ್ಕೆ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಆ ನಂತರ ಅವರು ಅದನ್ನು ಮುಂದುವರಿಸಿಲ್ಲ. ಹಾಗಾಗಿ ನನಗೆ ಇಷ್ಟೆಲ್ಲ ತೊಂದರೆಗಳು ಪುನರ್ಜನ್ಮದಿಂದ ಇಟ್ಕೊಂಡು ಎಲ್ಲ ತೊಂದರೆಗಳು ಆದಮೇಲೆ ತಾಯಿ ತುಂಬ ಚೆನ್ನಾಗಿ ಈಗ ನೆಲೆಯಾಗಿದ್ದಾರೆ. ಈಗ ಯಾರಾದರೂ ಒಬ್ಬ ಭಕ್ತ ಬಂದು, ಭಕ್ತನಿಂದ ಭಗವಂತ ಅಂತೆ, ಯಾರಾದರೂ ಒಬ್ಬ ಭಕ್ತ ಬಂದರೆ ಹೇಳ್ತಾರೆ ಇಲ್ಲಿ ದೇವಿ ನಿಜವಾಗಲೂ ನೆಲೆಯಾಗಿದ್ದಾಳೆ. ಇತ್ತೀಚೆಗಷ್ಟೇ ಒಬ್ಬರು ಬಂದಿದ್ದರು, ಅವ್ರು ಹೇಳ್ತಾಯಿದ್ರು ನಾವು ಹೊಟ್ಟೆ ತುಂಬ ಊಟ ಮಾಡಿದಾಗ ಎಷ್ಟು ಸಂತೋಷ ಆಗುತ್ತೆ ಹೇಳಿ, ಆ ಥರ ಆಗ ನಮ್ಮ ಮನಸ್ಸಿನಲ್ಲೊಂದು ಮುಖದಲ್ಲೊಂದು ನಗು ಬರುತ್ತಲ್ವ, ಆ ಥರ ಆ ಕಿರುನಗೆ ನಿಮ್ಮ ದೇವಿಯ ಮುಖದಲ್ಲಿದೆ ಅಂತ ನನಗೆ ಹೇಳಿದರು. ಈಗ ನಾನು ನನ್ನ ಶ್ರೀ ವನದುರ್ಗಾ ದೇವಿಯ ಕ್ಷೇತ್ರ ಹೇಗಿದೆ ಎಂದು ನಿಮಗೆ ತೋರಿಸಲಿದ್ದೇನೆ. ದಯವಿಟ್ಟು ಅದನ್ನು ಕಣ್ತುಂಬ ನೋಡಿಕೊಳ್ಳಿ. ನಿಮಗೂ ಒಂದು ದಿವಸ ಮನಸ್ಸಾಗಲಿ ನಮ್ಮ ವನದುರ್ಗಾ ದೇವಿಯ ಕ್ಷೇತ್ರಕ್ಕೆ ಬರಬೇಕು ಅಂತ. ಇದು ನನ್ನ ವನದುರ್ಗಾ ದೇವಿ, ಇದು ನಮ್ಮ ವನದುರ್ಗಾ ದೇವಿ ಆಗಬೇಕಾದ್ರೆ ನೀವೆಲ್ಲರೂ ಇಲ್ಲಿಗೆ ಬರಬೇಕಲ್ವೇ? ಪಚ್ಚೆ ದೈಸಿರದ ಗುಂಡುಡು ಶೆಟ್ಟಿ ಬೆಟ್ಟು ದಮನ್ನಡು ನಡು ಮನೆ ನಿನ್ನ ನೀಲೇ ಸ್ವರ್ಣ ಸುದತ ನೆಟ್ಟೆಲ ಪ್ರಕೃತಿಯೇ ನಿನ್ನ ಮಟ್ಟೆಲ ವನದುರ್ಗೆ ಅಪ್ಪೆನ ಜಕೆಲ ಪಚ್ಚೆ ದೈಸಿರದ ಗುಂಡುಡು ಶೆಟ್ಟಿ ಬೆಟ್ಟು ದಮನ್ನಡು ನಡು ಮನೆ ನಿನ್ನ ನೀಲೇ. ನೀವು ಈ ಕ್ಷೇತ್ರಕ್ಕೆ ಬನ್ನಿ, ನಮ್ಮ ದೇವಿಯ ಬಳಿ ನಿಮ್ಮ ಏನು ತೊಂದರೆಗಳಿದೆ ಅದನ್ನು ಹೇಳಿಕೊಳ್ಳಿ. ಖಂಡಿತ ದೇವಿ 48 ದಿವಸದಲ್ಲಿ ನೆರವೇರಿಸ್ತಾಳೆ. ಈ 48 ದಿವಸದಲ್ಲಿ ಎಷ್ಟು ಜನರಿಗೆ ನೆರವೇರಿಸಿದರೆ ಅವರ ವಿಡಿಯೋಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಬಿತ್ತರಿಸಲಿದ್ದೇನೆ. ಹಾಗೆ ನೀವೆಲ್ಲರೂ ನನಗೆ ನಾನು ಈ ವಿಡಿಯೋ ಮಾಡೋ ಉದ್ದೇಶವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಸೊ ನೀವೆಲ್ಲರೂ ನಮ್ಮ ವನದುರ್ಗಾ ದೇವಿ ಕ್ಷೇತ್ರಕ್ಕೆ ಸಾಧ್ಯವಾದರೆ ಭೇಟಿ ಕೊಡಬೇಕು ಅಂತ ಈ ಮೂಲಕ ಕೇಳಿಕೊಂಡು ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಪ್ರೀತಿಯ ಅಮಿತಾ ಆರ್ ಹೆಗಡೆ.